ಬಿಜೆಪಿಯವರು ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡ್ತಾ ಇದ್ರು. ಯಾಕಂತಂದರೆ ಈ ಗ್ಯಾರಂಟಿ ಯೋಜನೆಗಳು ಬಡವರ ಕಾರ್ಯಕ್ರಮಗಳು. ಬಡವರ ಕಾರ್ಯಕ್ರಮಗಳನ್ನು ಯಾವಾಗಲೂ ವಿರೋಧ ಮಾಡ್ತಾರೆ ಅವರು. 535 ಕೋಟಿ 535 ಕೋಟಿ ಸೌತಿಗೆ ದಾವಣಗೆರೆ ದಕ್ಷಿಣ ಗ್ಯಾರಂಟಿ ಯೋಜನೆ ಇಲ್ಲಿ ಒಟ್ಟು ಜನವರಿ ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಸುಮಾರು 1,31,000 ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿದ್ದೀವಿ. ಬರೀ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 500 ಚಿಲ್ಲರೆ ಅಲ್ಲ, 535 ಕೋಟಿ 535 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಆರ್ಥಿಕ ತತ್ವಗಳಲ್ಲಿ 2 ಥರ ಇದೆ. ಒಂದು ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ, ಇನ್ನೊಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ. ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ ಅಂತಂದರೆ ಸಮಾಜದಲ್ಲಿರ್ತಕ್ಕಂಥ ಮೇಲ್ಸ್ತರದವ್ರಿಗೆ ಉಪಯೋಗ ಆಗಲಿ ಅಂತ ಮಾಡ್ತಕ್ಕಂಥದ್ದು. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತಂದರೆ ತಳ ಸಮುದಾಯದ ಜನರಿಗೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ಆರ್ಥಿಕ ಕಾರ್ಯಕ್ರಮಗಳು. ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಆರ್ಥಿಕ ಥಿಯರಿನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಯಾಕಂತಂದರೆ ಬಸವಣ್ಣವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಗಾಂಧೀಜಿಯವರು ಅವರೆಲ್ಲರೂ ಕೂಡ ಕಟ್ಟ ಕಡೆಯ ಮನುಷ್ಯನ ಕಣ್ಣೀರನ್ನು ಒರೆಸ್ತಕ್ಕಂಥದ್ದು ಇದೆಯಲ್ಲ, ಅದು ಭಾಳ ಮುಖ್ಯ. ನಾವು ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು, ಯಾವುದೇ ಜಾತಿ, ಯಾವುದೇ ಧರ್ಮ ಇರ್ಬೋದು, ಯಾವುದೇ ಭಾಷೆ ಇರ್ಬೋದು, ಎಲ್ಲ ಬಡವರು, ಅವರಿಗೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೇನೆ ನೇರವಾಗಿ ಅವರ ಖಾತೆಗಳಿಗೆ ಹಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ.